ವಾಲ್ಮೀಕಿ ನಿಗಮದ ಹಗರಣ ಇದೆಯಲ್ಲ, ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯಾದ್ಯಂತ. ಈ ಒಂದು ಪ್ರಕರಣ 187 ಕೋಟಿ ರೂಪಾಯಿಗಳ ಹಗರಣ. ಸಚಿವರೊಬ್ಬರ ತರದಂಡ ಕೂಡ ಆಯಿತು. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಹಣ ಲಪಟಾಯಿಸಿದ್ದಾರಂತೆ ಅಂತ ಆರೋಪ ಬಂದಮೇಲೆ ಸಹಜವಾಗಿ ವಿರೋಧ ಪಕ್ಷಗಳು ಕೂಡ ಕೇಳಿದ್ವು. ಈ ವ್ಯಕ್ತಿ ರಾಜೀನಾಮೆ ಕೊಟ್ಟಿದ್ದಾಯಿತು. ವಿಚಾರಣೆ ಕೇಳಬೇಕಾ ಇನ್ನು? ಬೆಂಗಳೂರು, ಬಳ್ಳಾರಿ, ರಾಯಚೂರು ಎಲ್ಲಂದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಶೋಧ ಕಾರ್ಯ ನಡೀತಾ ಇದೆ. ಏಕಕಾಲಕ್ಕೆ ಅಟ್ ಎ ಟೈಮ್ ಎಲ್ಲ ಕಡೆಯಲ್ಲಿ ಎಲ್ಲ ತಂಡಗಳು ಇರ್ತವೆ. ಒಂದೇ ಬಾರಿ ಮುಗಿಬೀಳ್ತಾರೆ ಅವರು. ಎಲ್ಲಿಂದೆಲ್ಗೂ ಮೆಸೇಜ್ ಹೋಗಿ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಬಾರ್ದು. ಅದನ್ನೇ ಏಕಕಾಲದಲ್ಲಿ ದಾಳಿ ಅನ್ನೋದು. ಬೆಂಗಳೂರಲ್ಲಿ ಇವತ್ತು ಮಾಡಿ, ರಾಯಚೂರಲ್ಲಿ ನಾಳೆ ಮಾಡಿ, ವೀಕ್ ಆಫ್ ಮುಗಿದೋಗ್ಬಿಡಲಿ, ಸಂಡೇ ವೀಕೆಂಡ್ ಮುಗಿದೋಗ್ಬಿಡಲಿ, ಸೋಮವಾರ ಬಂದು ಬಳ್ಳಾರಿಯಲ್ಲಿ ಮಾಡೋಣ. ಹಾಗೆ ಮಾಡಲ್ಲ. ಒಟ್ಟೊಟ್ಟಿಗೆ ತಂಡ ಬಂದಿರ್ತಾರೆ. ಈ ತಂಡ ಸುಮ್ಮನೆನೂ ಬರಲ್ಲ. SIT ಯಾವಾಗ ತನಿಖೆಗೆ ಇಳಿದಿರುತ್ತೋ ಅದಕ್ಕಿಂತ ಮುಂಚೆನೇ ಒಂದು ಪ್ಯಾರ್ಲಲ್ಲಿ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರುತ್ತೆ. ಇಡೀ ಬುದ್ಧಿನೇ ಅದಲ್ವಾ, IT ಅದೇನೆ. ಪ್ರಕರಣಕ್ಕೆ ವಹಿಸ್ತಾರೋ ಬಿಡ್ತಾರೋ ಒಂದು ನಿಗಾ ಅಂತೂ ಇಟ್ಟಿರ್ತಾರೆ. ಏನಾಗಿರಬಹುದು ಈ ಕೇಸಲ್ಲಿ? ಬ್ಯಾಂಕ್ಗಳು, ಬ್ಯಾಂಕ್ ಡೀಟೇಲ್ಸ್ ಕತೆ ಏನಾಗಿದೆ ನಿಗಾ ಇಟ್ಟಿರ್ತಾರೆ. ಯಾವ್ಯಾವ ವ್ಯಕ್ತಿ ಅಂತೆ. ಯಾಕಂದರೆ ಎಲ್ಲ ಕಡೆಗಳಲ್ಲೂ ಇಡಿ ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರಲ್ವ, ನಿಗಾ ಅಂತೂ ಇಟ್ಟಿರ್ತಾರೆ. ಹೈದರಾಬಾದ್ಗೆ ಹೋಯ್ತಾ, ಇಷ್ಟಿಷ್ಟು ಅಕೌಂಟ್ಗಳ, ಯಾವ್ಯಾವ ಬ್ಯಾಂಕ್ ಅಂತೆ, ಬ್ಯಾಂಕ್ MD ಯಾರು, ಅಂದರೆ ಬ್ಯಾಂಕ್ನ ಮುಖ್ಯಸ್ಥರು ಯಾರಿದರಲ್ಲಿ ಚೀಫು, ಚೆಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈ ಬ್ಯಾಂಕು ಇಂಥ ಅಕೌಂಟ್ಗಳು, ಅವನ ವರ್ತನೆ ಚೆಕ್ ಮಾಡ್ತಾರೆ. ಆ ಬ್ಯಾಂಕ್ ಯಾರು ಮುಖ್ಯಸ್ಥರಿದ್ದಾರೋ ವರ್ತನೆ ಚೆಕ್ ಮಾಡ್ತಾರೆ. ಯಾರ ಮೇಲೆ ಆರೋಪ ಬಂದಿತ್ತು, ಇತ್ತೀಚಿನ ಅವರ ಜೀವನ ಶೈಲಿ ಚೆಕ್ ಮಾಡಿರ್ತಾರೆ. ಅವರು ಜೀವನ ಶೈಲಿ ಏನೇನು ಮಾಡ್ತಿದ್ದಾನೆ ಈ ಮನುಷ್ಯ? ಲ್ಯಾವಿಶ್ ಆಗಿದ್ದಾನಾ, ತುಂಬ ಮರೆಮಾಚ್ಕೊಂಡು ಓಡಾಡ್ತಾ ಇದ್ದಾನಾ, ಇದ್ದಕ್ಕಿದ್ದಂತೆ ಅವನ ಜೀವನ ಶೈಲಿನೇ ಚೇಂಜ್ ಆಗಿಬಿಡ್ತಾ, ಎಲ್ಲಾದರೂ ಪ್ರಾಪರ್ಟಿ ಕೊಂಡ್ಕೊಂಡ, CD ತರಿಸ್ತಾರಲ್ಲ, ಒಂದು ಪ್ರಾಪರ್ಟಿ ಇಷ್ಟ ಆಗಿದ್ದರೆ ಅಲ್ಲೊಂದು CD ತರಿಸ್ತಾರೆ. ಇಂತಿಂಥ ಕಡೆಗೆ ಒಂದು ಪ್ರಾಪರ್ಟಿ ಕೊಂಡ್ಕೊಂಡಿದ್ದಾನಂತೆ ಅಂತ. ಇವನಿಗೆ ಎಷ್ಟು ಸಂಬಳ, ಎಷ್ಟು IT ಕಟ್ತಾ ಇದ್ದಾನೆ ಇವನು ಎಲ್ಲಿಂದ ಯಾರಿಗೆ ನಂಟಲ್ಲಿದ್ದಾನೆ, ಇವನು ಮೊಬೈಲ್ ಫೋನ್ ಕತೆ ಏನಾಗಿದೆ, ಯಾರೊಂದಿಗೆ ಸಂಪರ್ಕದಲ್ಲಿದ್ದಾನೆ, ಒಂದು ನಿಗಾ ಅಂತೂ ಇಟ್ಟಿರ್ತಾರೆ. SIT ತನಿಖೆ ಮಾಡ್ತಿದೆ, ಸುಮ್ಮನೆ ಇದ್ದು ಬಿಡೋಣ, ನಮ್ಮ ಕಡೆ ತನಿಖೆ ಕೊಟ್ಟ ಮೇಲೆ ನೋಡೋಣ, ಹಾಗೆ ಮಾಡಲ್ಲ. ಅಟ್ ಎ ಟೈಮ್ ಮುಗಿಬಿದ್ದು ಇವತ್ತಿಗೆ ಏನಾಗಿದೆ, 35 ಕೋಟಿ ಬೆಲೆ ಬಾಳುವಂತಹ ನಗದು ಮತ್ತು ಚಿನ್ನಾಭರಣವನ್ನು ಒಂದು ಕಡೆ ಜಪ್ತಿ ಮಾಡಿಕೊಂಡಿದ್ದಾರೆ. ಇಲ್ಲಿವರೆಗೂ 12 ಜನರ ಬಂಧನ ಕೂಡ ಒಂದು ಕಡೆ ಈ ಪ್ರಕರಣದಲ್ಲಾಗಿದೆ. SITಯಿಂದ 11, EDಯಿಂದ ಒಬ್ಬ ಯಾರು ಅಂದರೆ ಮೇಯ್ನ್ ಹರೀಶ್ ಯಾರು ಅಂದರೆ ಇದೇ ಮಂತ್ರಿ ನಾಗೇಂದ್ರ ಮಂತ್ರಿ ಇದ್ದಾರಲ್ಲ, ಇವರ PA, ಮಾಜಿ ಮಂತ್ರಿ ನಾಗೇಂದ್ರ ಅವರ PA. ಇನ್ನೊಂದು ಕಡೆ ಹೈದರಾಬಾದ್ನಲ್ಲಿ 5 ಜನನ SIT ತಂಡ ಅರೆಸ್ಟ್ ಮಾಡ್ಕೊಂಡು ಬಂದಿತ್ತು. ನಾಗೇಂದ್ರ PA ಹರೀಶ್ನನ್ನ ED ಬಂಧಿಸ್ಕೊಂಡು ಬಂದಿದೆ. 35 ಕೋಟಿಗಿಂತ ಹೆಚ್ಚಿನ ಮೊತ್ತದ ನಗದನ್ನು, ಚಿನ್ನಾಭರಣವನ್ನು ಇವರು ವಶಪಡಿಸ್ಕೊಂಡಿದ್ದಾರೆ. ಒಂದು ಕಡೆ ವಾಲ್ಮೀಕಿ ಹಗರಣ ಏನು ಅಂತ ನೋಡ್ಕೊಂಡು ಬಂದರೆ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದು ಬ್ಯಾಂಕ್ನ ಸಿಬ್ಬಂದಿ ಏನು ಮಾಡಿಬಿಡ್ತಾರೆ, ಅಕ್ರಮವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನಿಗಮ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೇ ಅಕ್ರಮವಾಗಿ ಇಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಮಾರ್ಚ್ 4ನೇ ತಾರೀಕು 25 ಕೋಟಿ, ಮಾರ್ಚ್ 6ರಂದು 25 ಕೋಟಿ, ಮಾರ್ಚ್ 21 44, ಮಾರ್ಚ್ 22 43 ಕೋಟಿ, ಆನಂತರ ಒಂದು 50 ಕೋಟಿ ವರ್ಗಾವಣೆ ಮಾಡಿರ್ತಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ 187 ಕೋಟಿ ರೂಪಾಯಿಗಳಷ್ಟು ವರ್ಗಾವಣೆ ಆಗಿತ್ತು. ಬ್ಯಾಂಕ್ ಜೊತೆಗೆ ನಿಗಮ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಿಲ್ಲ, ಯಾವ ಲೆಟ್ರೂ ಬರೆದಿಲ್ಲ ನಿಗಮ. ಬ್ಯಾಂಕ್ನವರೇ ಮಾಡಿರ್ತಕ್ಕಂಥ ಟ್ರಾನ್ಸ್ಫರ್ ಇದು. ಬ್ಯಾಂಕ್ನಿಂದ ನಿಗಮದ ಅಧಿಕೃತ ವಿಳಾಸಕ್ಕೆ ಇಲ್ಲಿವರೆಗೂ ಪಾಸ್ಬುಕ್ ಆಗಲಿ ಚೆಕ್ ಬುಕ್ ಆಗಲಿ ಕಳಿಸಿಲ್ಲ ಅವರು. ನಿಗಮದಿಂದ ಯಾರೂ ಕೂಡ ಬ್ಯಾಂಕ್ಗೆ ತೆರಳಿ ಖಾತೆಯಿಂದ ಹಣ ಡ್ರಾ ಮಾಡಿಕೊಂಡಿಲ್ಲ. ನಕಲಿ ದಾಖಲೆ ಸೃಷ್ಟಿ ಮಾಡಿರೋದು. 94 ಕೋಟಿಗಿಂತ ಹೆಚ್ಚಿನ ಹಣವನ್ನು ವರ್ಗಾವಣೆ ಮಾಡಿರೋದು. 94 ಕೋಟಿ 73 ಲಕ್ಷದ 8,500 ರೂಪಾಯಿ ಇಷ್ಟು ಹಣವನ್ನು ವರ್ಗಾವಣೆ ಮಾಡಿರೋದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ MD ಮಣಿಮೇಖಲೈ, CEO ನಿತೀಶ್ ರಂಜನ್, ರಾಮಸುಬ್ರಹ್ಮಣ್ಯಂ, ಸಂಜಯ್ ರುದ್ರ, ಪಂಕಜ್ ದ್ವಿವೇದಿ, MG ರಸ್ತೆ ಶಾಖೆ ಮ್ಯಾನೇಜರ್ ಸುಚಿತಾ ರೌಲ್ ವಿರುದ್ಧವಾಗಿ ಆರೋಪ ಕೇಳಿಬಂದಿದೆ. ನಂಬಿಕೆ ದ್ರೋಹದ ಕೇಸಿದೆ, ದ್ರೋಹ ಇದೆ, ವಂಚನೆ, ನಕಲಿ ದಾಖಲೆಗಳ ಸೃಷ್ಟಿ, ಕೊಟ್ಟಿ ದಾಖಲೆ ಪತ್ರಗಳನ್ನು ಬಳಸಿ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ದಾಖಲಾಗಿದೆ. ಈ ಕೇಸ್ ಇಟ್ಕೊಂಡು ಇದೀಗ ಜಾಲಾಡ್ತಾ ಇದ್ದಾರೆ ED.